ಟೆಕ್ ಯುಗ, ಸ್ಮಾರ್ಟ್ ಜನರೇಷನ್ ಕಾಲ, 5G ಜಮಾನ. ಅಡ್ವಾನ್ಸ್ ಟೆಕ್ನಾಲಜಿಯಿಂದಾಗಿ ಜನ ಕ್ಷಣ ಮಾತ್ರದಲ್ಲಿ ಒಬ್ಬರನ್ನೊಬ್ರು ಲೈವ್ ನಲ್ಲೇ ಸಂಪರ್ಕಿಸಲು ಸಾಧ್ಯವಿದೆ. ಆದ್ರೆ ಒಂದೆರಡು ದಶಕಗಳ ಹಿಂದೆ ದೂರದಲ್ಲಿರೋ ವ್ಯಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸೋದು ಸುಲಭದ ಮಾತಾಗಿರಲಿಲ್ಲ. ಬೇರೆ ಊರಲ್ಲಿರೋ, ದೇಶದಲ್ಲಿರೋ ಸಂಬಂಧಿಕರು, ಸ್ನೇಹಿತರಿಗೆ ಸಂದೇಶ ತಲುಪಿಸಬೇಕಾದ್ರೆ ಪತ್ರ, ಟೆಲಿಗ್ರಾಮ್ ಬರೆದು ಕಳಿಸಬೇಕಾಗಿತ್ತು. ಆಗಿಲ್ಲ ಮನೆಯವರ ಪತ್ರಕ್ಕಾಗಿ ವ್ಯವಹಾರದ ಸಂದೇಶಗಳಿಗೆ ಒಂದೆರಡು ದಿನ, ವಾರ, ತಿಂಗಳುಗಳ ಕಾಲ ಕಾಯಬೇಕಿತ್ತು. ಆ ಸಮಯದಲ್ಲಿ ಜನರ ನಡುವೆ ಅಂಚೆ ಕಚೇರಿ ಪ್ರಬಲ ಸಂಪರ್ಕ ಮಾಧ್ಯಮವಾಗಿ ಕೆಲಸ ನಿರ್ವಹಿಸಿದೆ. ಟೆಲಿಗ್ರಾಮ್, ಪೋಸ್ಟ್ ಕಾರ್ಡ್, ಇನ್ಲ್ಯಾಂಡ್ ಲೆಟರ್ ಇವೆಲ್ಲ ಕಣ್ಮರೆಯಾಗ್ತಾ ಇರೋ ಹೊತ್ತಲ್ಲಿ ಡೆಡ್ ಲೆಟರ್ ಪೋಸ್ಟ್ ಆಫೀಸ್ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋಣ. ಪೋಸ್ಟಲ್ ಟರ್ಮ್ನಲ್ಲಿ ಡೆಡ್ ಲೆಟರ್ ಪೋಸ್ಟ್ ಆಫೀಸ್ ಅನ್ನೋ ಪದ ಬಳಕೆಯಲ್ಲಿದೆ. ಹಾಗಾದ್ರೆ ಡೆಡ್ ಲೆಟರ್ ಪೋಸ್ಟ್ ಆಫೀಸ್ ಅಂದ್ರೆ ಏನು? ಪದ ಕೇಳುವಾಗಲೇ ಭಯಾನಕವಾಗಿದೆ ಅಲ್ವಾ? ಈ ಪದ ಯಾವುದೋ ಸ್ಪೈ ಕಾದಂಬರಿಗಳಲ್ಲಿ ಬರೋ ರಹಸ್ಯ ಸಂಗತಿಯಂತೆ ಗೋಚರಿಸುತ್ತೆ. ಅಷ್ಟಕ್ಕೂ ಸತ್ತಿರೋ ಪತ್ರಗಳಿರುತ್ತಾ? ತಿಳ್ಕೊಳ್ಳೋಣ ಬನ್ನಿ. ಪತ್ರದಲ್ಲಿ ಬರೆಯಲಾಗಿರೋ ವಿಳಾಸಕ್ಕೆ ಪತ್ರವನ್ನ ತಲುಪಿಸಲಾಗದೆ ಹೋದಾಗ ಇಂತಹ ಪತ್ರ, ಪೋಸ್ಟ್, ಪಾರ್ಸೆಲ್ಗಳನ್ನ ನಿರ್ವಹಿಸೋ ಕಚೇರಿಯೇ ಡೆಡ್ ಲೆಟರ್ ಪೋಸ್ಟ್ ಆಫೀಸ್. ಸಾಮಾನ್ಯವಾಗಿ ಪತ್ರದ ವಿಳಾಸ, ಪಿನ್ ಕೋಡ್ ಅಪೂರ್ಣವಾಗಿದ್ದಾಗ, ಸರಿಯಾಗಿಲ್ಲದೆ ಇದ್ದಾಗ, ವಿಳಾಸದಲ್ಲಿರೋ ವ್ಯಕ್ತಿ ಇಲ್ಲದೆ ಇದ್ದಾಗ ಆ ಪೋಸ್ಟ್ ಅನ್ನ ಡೆಲಿವರಿ ಮಾಡಲು ಸಾಧ್ಯವಾಗಲ್ಲ. ಹೀಗೆ ಉಳಿದ ಪೋಸ್ಟ್, ಪತ್ರಗಳನ್ನ ಡೆಡ್ ಲೆಟರ್ ಪೋಸ್ಟ್ ಆಫೀಸ್ ನಲ್ಲಿ ಸಂಗ್ರಹಿಸಲಾಗುತ್ತೆ. ಡೆಡ್ ಲೆಟರ್ ಆಫೀಸ್ಗೆ ಪತ್ರ ಅಥವಾ ಪ್ಯಾಕೇಜ್ ಬಂದಾಗ ಅಂಚೆ ಕಾರ್ಯಕರ್ತರು ಕಳಿಸಿದವರನ್ನ ಅಥವಾ ಸ್ವೀಕರಿಸುವವರನ್ನ ಹುಡುಕಲು ಪ್ರಯತ್ನಿಸ್ತಾರೆ. ರಿಟರ್ನ್ ವಿಳಾಸವನ್ನ ಪಡ್ಕೊಳ್ಳೋಕೆ ಅಂಚೆ ಕಾರ್ಯಕರ್ತರು ಅನುಮತಿಯೊಂದಿಗೆ ಮೇಲನ್ನ ತೆರೆದು ನೋಡಬಹುದು. ಯಾವುದೇ ರಿಟರ್ನ್ ವಿಳಾಸವಿಲ್ಲದೆ ಇದ್ರೆ ವ್ಯಕ್ತಿಯನ್ನ ಪತ್ತೆ ಹಚ್ಚಲು ಕೆಲವೊಮ್ಮೆ ವ್ಯವಹಾರಕ್ಕೆ ಸಂಬಂಧಿಸಿದ ವ್ಯಕ್ತಿಗಳಿಗೆ ಕರೆ ಮಾಡೋ ಮೂಲಕ ಅಥವಾ ದಾಖಲೆಗಳನ್ನು ಪರಿಶೀಲಿಸುವ ಮೂಲಕ ಮಾಹಿತಿ ಕಲೆ ಹಾಕಲು ಪ್ರಯತ್ನಿಸ್ತಾರೆ. ಇದು ಸಾಧ್ಯವಾಗದೆ ಹೋದಾಗ ಅಂತಹ ಪತ್ರಗಳನ್ನ ಹರಿದು ಹಾಕಲಾಗುತ್ತೆ ಅಥವಾ ಎಸೆಯಲಾಗುತ್ತೆ. ಇದರ ಉದ್ದೇಶ ಆ ಪತ್ರದ ಖಾಸಗಿತನ ಕಾಪಾಡೋ ಕಾರಣಕ್ಕಾಗಿದೆ. ಇಂತಹ ಪತ್ರ, ಪಾರ್ಸೆಲ್ಗಳಲ್ಲಿ ಕೆಲವೊಮ್ಮೆ ಎಲೆಕ್ಟ್ರಾನಿಕ್ಸ್, ಬಟ್ಟೆಗಳು ಅಥವಾ ನಗದು ಮುಂತಾದ ಬೆಲೆ ಬಾಳುವ ವಸ್ತುಗಳು ಇರುತ್ತೆ. ಈ ವಸ್ತುಗಳನ್ನ ಅಂಚೆ ಸಿಬ್ಬಂದಿಗಳು ಹಿಂದಿರುಗಿಸಲು ಸಾಧ್ಯವಾಗದೆ ಹೋದಾಗ ಅವುಗಳನ್ನ ಹರಾಜಿನಲ್ಲಿ ಮಾರಾಟ ಮಾಡಲಾಗುತ್ತೆ. ಈ ಹರಾಜಿನಿಂದ ಬರೋ ಹಣವನ್ನ ಅಂಚೆ ಇಲಾಖೆಯ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಿಕೊಳ್ಳಲಾಗುತ್ತೆ. ಹೀಗೆ ಈ ವಸ್ತುಗಳನ್ನ ಮಾರಾಟಕ್ಕೆ ಇಡೋ ಮೊದಲು ಕನಿಷ್ಠ 1 ವರ್ಷದವರೆಗೆ ಇರಿಸಿಕೊಳ್ಳಲಾಗುತ್ತೆ. ಭಾರತದಲ್ಲಿ ಪ್ರಾದೇಶಿಕವಾಗಿ ಡೆಡ್ ಲೆಟರ್ ಆಫೀಸ್ಗಳಿವೆ. ಈ ಕಚೇರಿಗಳು ಸ್ಥಳೀಯ ಮತ್ತು ಅಂತಾರಾಷ್ಟ್ರೀಯ ಪಾರ್ಸೆಲ್ಗಳನ್ನು ನಿರ್ವಹಿಸುತ್ತವೆ. ವಿಶೇಷವಾಗಿ ಸರಿಯಾದ ವಿಳಾಸವಿಲ್ಲದ ಪತ್ರ, ಪಾರ್ಸೆಲ್ಗಳನ್ನ ಮುಂದಿನ ಪ್ರಕ್ರಿಯೆಗಾಗಿ ವಿಂಗಡಿಸ್ತಾರೆ. ಸರಿಯಾದ ವಿಳಾಸ ಲಭ್ಯವಾದ್ರೆ ಅದರ ವಾರಸುದಾರರಿಗೆ ಅದನ್ನ ತಲುಪಿಸಲಾಗುತ್ತೆ. ಪತ್ರ ಅಥವಾ ಪಾರ್ಸೆಲ್ನ ಫ್ರಮ್ ಮತ್ತು ಟು ಅಡ್ರೆಸ್ ಗಳನ್ನ ಟ್ರೇಸ್ ಮಾಡೋಕೆ ಅವುಗಳನ್ನ ತೆರೆದು ನೋಡ್ತಾರೆ. ನಂತರ ಲಭ್ಯವಿರೋ ಮಾಹಿತಿಯನ್ನ ಬಳಸಿಕೊಂಡು ತಲುಪಿಸಬೇಕಾದವರಿಗೆ ತಲುಪಿಸೋ ಪ್ರಯತ್ನ ಮಾಡ್ತಾರೆ. ಆ ವ್ಯಕ್ತಿಯನ್ನ ಹುಡುಕಲು ಸಾಧ್ಯವಾಗದೆ ಹೋದಾಗ ಗೌಪ್ಯತೆಯ ದೃಷ್ಟಿಯಿಂದ ಪತ್ರವನ್ನ ಚೂರು ಚೂರಾಗಿ ಹರಿದು ಹಾಕಲಾಗುತ್ತೆ. ವಸ್ತುಗಳಾದ್ರೆ ಅವುಗಳನ್ನ ಹರಾಜಿನಲ್ಲಿ ಮಾರಾಟ ಮಾಡಲಾಗುತ್ತೆ. ಡೆಡ್ ಲೆಟರ್ ಆಫೀಸ್ ಕೇವಲ ತಪ್ಪು ವಿಳಾಸದ ಪತ್ರಗಳು ರಾಶಿ ಬೀಳೋ ಸ್ಥಳ ಅಂತ ತಿಳಿದ್ರೆ ಅದು ತಪ್ಪು. ತಲುಪಬೇಕಾದ ವಿಳಾಸ ತಪ್ಪಿದ್ರೂ ಕಳುಹಿಸಲಾದ ವಸ್ತು ಅಥವಾ ಪತ್ರಗಳು ಸರಿಯಾದ ವ್ಯಕ್ತಿಯನ್ನು ತಲುಪುವಂತೆ ಮಾಡುವಲ್ಲಿ ಮುಖ್ಯ ಪಾತ್ರ ಇವು ವಹಿಸ್ತವೆ. ಅಂಚೆ ಕಚೇರಿಯ ವ್ಯವಹಾರದಲ್ಲಿ ಪತ್ರಗಳು, ಹಣ ಮತ್ತು ಪ್ಯಾಕೇಜ್ಗಳು ಕಳೆದು ಹೋಗೋದಿಲ್ಲ ಅಥವಾ ಯಾರದೋ ಪಾಲಾಗಲಾರದು ಅನ್ನೋದನ್ನ ಇವು ಖಾತ್ರಿಪಡಿಸುತ್ತೆ.